ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂಥರ ಸೂಪರಾಗಿ ದಿನ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಯಾಕೆ ಅಂತ ಶೇರ್ ಮಾಡ್ತೀನಿ. ಅದ್ರ ಜೊತೆ ಒಂದು ಸೂಪರ್ ಆಗಿರುವಂಥ ಟೊಮೆಟೊ ತೊಕ್ಕು ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಶೇರ್ ಮಾಡಿ ಅಂತ. ಇದನ್ನು 4ರಿಂದ 6 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು. ಬೇಕು ಅಂದಾಗ ಅನ್ನದ ಜೊತೆ ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲಂತೂ ಪಿ ಜಿಲಿರೋರು ಬ್ಯಾಚುಲರ್ಸ್ಗಳು ಆರಾಮಾಗಿ ಮನೆಯಿಂದ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು. ಬೇಕು ಅಂದಾಗ ತಿನ್ಬೋದು. ದಿನ ಯಾಕೆ ಸೂಪರಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ, ಇದನ್ನು ಕೇಳಿಸ್ಕೊಳ್ಳಿ. ಫ್ರೈಡೇ ಅಲ್ವಾ, ಸೊ ಹಾಗಾಗಿ ಇವತ್ತು ಬೇಗನೆ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಹಾಗೆ ಗಾಳಿ ತಗೊಳ್ಳೋಣ ಅಂತ ನಿಂತಿದ್ದೆ ಆಯಿತಾ. ಎಷ್ಟು ಚೆನ್ನಾಗಿ ಕೋಗಿಲೆ ಕೂಗ್ತಾ ಇತ್ತು ಅಂತಂದರೆ, ಈ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಪಕ್ಷಿಗಳು ಕಾಣೋದೇ ಕಡಿಮೆ. ಅಂಥದ್ರಲ್ಲಿ ಇದು ಬೆಳಿಗ್ಗೆನೆ ಆಲ್ಮೋಸ್ಟ್ ಮಧ್ಯರಾತ್ರಿಯಿಂದನೂ ಇದೇ ಥರನೇ ಕೂಗ್ತಾ ಇತ್ತು. ಒಂದು ಕೋಗಿಲೆ ಎಲ್ಲೋ ದೂರದಿಂದ ಕೂಗ್ತಾ ಇತ್ತು ಆಯಿತಾ. ಅದ್ರ ಸೌಂಡ್ ಕೇಳಿಸ್ಕೊಂಡು ಮನೆ ಪಕ್ಕ ಇರುವಂಥ ಮರದಲ್ಲಿ ಒಂದು ಕೋಗಿಲೆ ಇತ್ತು ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಕೂಗ್ತಾ ಇತ್ತು ಅಂತಂದರೆ, ಬೆಳಗಿನ ಜಾವ ಬೇರೆ, ಗಾಡಿಗಳ ಸೌಂಡು ಕೂಡ ಅಷ್ಟೊಂದಿರಲಿಲ್ಲ. ಸೊ ಹಾಗಾಗಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಈ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಬರೀ ಗಾಡಿ ಸೌಂಡೇ ಕೇಳಿಸುತ್ತೆ. ಈ ಥರ ಪಕ್ಷಿ ಸೌಂಡ್ ಕೇಳೋದು ತುಂಬ ಅಂದರೆ ತುಂಬ ಕಡಿಮೆ. ಇದನ್ನು ಹಾಗೆ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಕಿವಿಗೆ ಎಷ್ಟು ಇಂಪಾಗಿತ್ತು ಅಂತಂದರೆ, ಬೆಳಿಗ್ಗೆನೆ ಏನೋ ಒಂಥರ ಸುಪ್ರಭಾತ ಕೇಳ್ದಂಗೆ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಅಲ್ವಾ. ಹಾಗೆ ಇವತ್ತು ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ತುಳಸಿ ಕಟ್ಟೆ ಹತ್ರ ಬಿಡುವಂಥ ರಂಗೋಲಿ ಡಿಸೈನು ಶೇರ್ ಮಾಡಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಅದನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇವತ್ತಿನ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ.
ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಪೂಜೆ ಮಾಡ್ಕೊಳ್ಳೋದಕ್ಕೂ ಸಹ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಸಹ ಕಾಲ್ ಮಾಡಿದ್ರು. ಇವತ್ತು ಬಟ್ಲು ಪೂಜೆ ಇದೆ, ಏನಾದ್ರೂ ಸ್ವೀಟ್ ಮಾಡಿ ಪೂಜೆ ಮಾಡುವಂತ. ಅಂದ್ರೆ ಮುಡ್ತೆರೆ ದೇವ್ರದ್ದು ತುಂಬಾ ಜನ ಗೊತ್ತಿರತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಭ್ರಮರಾಂಬ ದೇವಿ ಅಲ್ಲಿ ನೆಲೆಸಿರುವಂತ ದೇವ್ರು. ಇದು ನಮ್ಮ ತಾಯಿ ಮನೆಯ ದೇವ್ರು, ಹಾಗೆ ನಮ್ಮ ಅತ್ತೆ ಮನೆಯ ತಾಯಿ ಮನೆ ದೇವರು, ತವ್ರ ಮನೆ ದೇವರದ್ದಾಗಿರುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ನಮಗೆ ಸ್ಪೆಷಲ್ ಅಟ್ಯಾಚ್ಮೆಂಟು. ನಾವು ಸಮ್ಮರಲ್ಲಿ ನಮ್ಮ ಅಜ್ಜಿ ಮನೆಗೆಲ್ಲ ಹೋದಾಗ ಬಟ್ಲು ಪೂಜೆಗೆ ಅಂತ ಹೋಗ್ತಾ ಇದ್ವಿ. ಹಾಗೆ ತುಂಬ ಜನ ಕೇಳಿದ್ರಿ ಇದು ನಿಮ್ಮನೆ ದೇವರ ಅಂತ. ಇಲ್ಲ, ನಾನು ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಹಾಗೆಯೇ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಮ ಅಂದರೆ ಶಿವ ಮತ್ತು ಪಾರ್ವತಿ ದೇವರು ಅಂತಲೇ ಅರ್ಥ. ಇವಾಗ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಸ್ವೀಟ್ಗೆ ಅಂತ ಸಿಂಪಲ್ಲಾಗಿ ಅಕ್ಕಿ ಪಾಯಸನ ಮಾಡಿದ್ದೆ. ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಅಲ್ವಾ ರೆಸಿಪಿನ, ಹಾಗಾಗಿ ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ಹಾಗೆ ಇವತ್ತು ಸ್ಪೆಷಲ್ ಡೇನೇ ಅಲ್ವಾ, ಸೊ ಹಾಗಾಗಿ ಧೂಪ ಎಲ್ಲ ಹಾಕಿ ಪೂಜೆನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಯೂಶಲ್ ಆಗಿ ಅಲ್ಲಿ ಜಾತ್ರೆ ಥರನೇ ನಡೆಯುತ್ತೆ, ತೇರೆಲ್ಲ ನಡೆಯುತ್ತೆ ಮುಡ್ತೆರೆಯಲ್ಲಿ. ಎಷ್ಟು ಜನ ಇರ್ತಾರೆ ಅಂತಂದರೆ ಸ್ವಲ್ಪ ಆ ಸೈಡಲ್ಲಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ. ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ. ಹಾಗೆ ಅಲ್ಲಿ ಮುತ್ತೈದೆಯರಿಗೆ ಪಾತ್ ಪೂಜೆ ಅಂತ ಮಾಡ್ತಾರೆ, ಹರಿಸ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಒಂದು 5 ಜನ ಮುತ್ತೈದೆಯರು, ಇಲ್ಲಾಂದರೆ 9 ಜನ ಈ ಥರ ಅವ್ರನ್ನ ನಿಲ್ಲಿಸಿ ಪಾದ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿ, ಅಂದರೆ ನದಿ ಹತ್ರನೇ ಮಾಡುವಂಥದ್ದು. ನದಿ ಇದೆ ಅಲ್ವಾ ಮುಡ್ತೆರೆಯಲ್ಲಿ, ಅಲ್ಲೇನೆ ಕಳಶ ಪ್ರತಿಷ್ಠಾಪನೆ ಮಾಡಿ ಮತ್ತು ಅಲ್ಲೇನೆ ಪಾದ ಪೂಜೆ ಎಲ್ಲ ಮಾಡುವಂಥದ್ದು. ಅಂದರೆ ಮಾಮೂಲಿ ಗೊತ್ತಿರುತ್ತೆ ಅಲ್ವಾ ಪಾದ ಪೂಜೆ ಅಂದರೆ, ಅದನ್ನೆಲ್ಲ ಮಾಡಿ ಅವ್ರ ಕೈಯಲ್ಲಾದಷ್ಟು ಎಲೆ ಅಡಿಕೆ ಜೊತೆ ಏನಾದ್ರೂ ಕೈಯಲ್ಲಾದಷ್ಟು ಕೊಡುವಂಥದ್ದು. ಕೆಲವರು ರೌಕೆ ಪೀಸ್ ಕೊಡ್ತಾರೆ, ಅಂದರೆ ಬ್ಲೌಸ್ ಪೀಸ್ ಆಗಿರ್ಬೋದು. ಇನ್ನು ಕೆಲವರು ಬಾಕ್ಸಸ್ಗಳು, ಇನ್ನು ಕೆಲವರು ಚೆನ್ನಾಗಿ ಅನುಕೂಲ ಇರೋವಂಥವ್ರು ಬೆಳ್ಳಿ ಐಟಮ್ಸ್ ಏನಾದ್ರೂ ಅದ್ರ ಜೊತೆ, ಅಂದರೆ ಈ ತಾಂಬೂಲು ಜೊತೆ ಹಾಕಿ ಕೊಡ್ತಾರೆ. ಆ ಥರ ಪೂಜೆ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಜಾಸ್ತಿ ಹೋಗ್ತಾ ಇದ್ವಿ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಜನ ಜಾತ್ರೆ ಅಂತಲೇ ಹೇಳ್ಬೋದು. ಕಾಲಿಡಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಜನ ಇರೋರು. ಈ ನಡುವೆ ಅಂತೂ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ಹೋಗೋದು ಕೂಡ ಕಡಿಮೆನೇ. ಅಂದರೆ ಈ ಟೈಮ್ನಲ್ಲಿ ಜಾಸ್ತಿ ಜನನೇ ಸೇರ್ತಾರೆ. ಅಂದರೆ ಮೊದಲಿಗೆ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಕಡಿಮೆ ಜನನೇ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಎಲ್ಲ ಕಡೆ ಸಾಂಬ್ರಾಣಿ ಎಲ್ಲ ಹಾಕಿ ಬ್ರೇಕ್ಫಾಸ್ಟು ಸಹ ಮುಗಿಸ್ಕೊಂಡೆ. ತುಂಬ ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೆ. ಮುಗಿಸ್ಕೊಂಡಿದ್ದಾಯಿತು. ಹಾಗೆ ನಿನ್ನೆ ಸಂಜೆ ಒಂದು ವಿಡಿಯೋನ ತೆಗೆದಿಟ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ಈವ್ನಿಂಗ್. ಅದರಲ್ಲಂತೂ ನಾವಿರೋ ಮನೆ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಬಟ್ಟೆ ಎಲ್ಲ ಎತ್ಕೊಳ್ಳೋಣ ಅಂತ ಹೋಗಿದ್ನ, ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು, ಕಾಲ ಕಳೆದು ಅದಾದಮೇಲೆ ಬಟ್ಟೆ ಎಲ್ಲ ತೊಗೊಂಡೋದೆ. ಸನ್ರೈಸ್ ಅಷ್ಟೊಂದೇನು ಚೆನ್ನಾಗಿ ಕಾಣಿಸೋದಿಲ್ಲ, ಪಕ್ಕದಲ್ಲಿ ಸ್ವಲ್ಪ ಉದ್ದವಾಗಿರುವಂಥ ಮನೆ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ. ಆದರೆ ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೈಲಿ ಈವ್ನಿಂಗ್ ಇದೇ ಥರ ಬಂದು ನಿಂತ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇವತ್ತು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು. ಇನ್ನೂ ಒಂದೊಂದು ದಿನ ಎಷ್ಟು ಚೆನ್ನಾಗಿ ಸನ್ಸೆಟ್ ಇರುತ್ತೆ ಅಂತಂದರೆ ಹಾಗೆ ನೋಡ್ಕೊಂಡು ಕೂತ್ಕೊಂಡ್ಬಿಡೋಣ ಅಂತ ಅನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಂಜೆ ಆಗ್ತಾ ಇದ್ದಂಗೆ ತಂಪಾಗಿ ಸಹ ಗಾಳಿ ಬೀಸ್ತಾ ಇರುತ್ತೆ ಅಲ್ವಾ. ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತಿರುತ್ತೆ. ಯಾರಿಗೆಲ್ಲ ಈ ಥರ ಈವ್ನಿಂಗ್ ಟೈಮ್, ಮಾರ್ನಿಂಗ್ ಟೈಮ್ ಸ್ವಲ್ಪ ಪೀಸಾಗಿ ಮತ್ತು ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಕಾಲ ಕಳಿಬೇಕು ಅಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಪೀಸಾಗಂತೂ ಇರೋದೇ ಇಲ್ಲ. ಪಕ್ಕದಲ್ಲೇ ಮೇನ್ ರೋಡ್ ಇರೋದ್ರಿಂದ ಜಾಸ್ತಿ ವೆಹಿಕಲ್ ಸೌಂಡ್ ಬರ್ತಾನೆ ಇರುತ್ತೆ. ಅಷ್ಟೊಂದು ಸೌಂಡ್ಲೆಸ್ ಆಗಿ ಇರೋಕ್ಕಾಗೋದೇ ಇಲ್ಲ. ಯಾವಾಗಲೂ ವೆಹಿಕಲ್ ಸೌಂಡ್ ಬರ್ತಾನೆ ಇರುತ್ತೆ. ರಾತ್ರಿ ಮಾತ್ರ ಒಂದು ಸ್ವಲ್ಪ ಪೀಸ್ ಆಗಿರ್ಬೋದು ಆ ಥರ. ಆದ್ರೂ ಈ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ಟೆ ಎಲ್ಲ ಎತ್ಕೊಳ್ಳೋ ಅಷ್ಟರಲ್ಲೇ ಸೂರ್ಯ ಮಾಯ ಆಗಿಬಿಟ್ಟಿತ್ತು. ಮೋಸ್ಟ್ಲಿ ಮೋಡದ ಮರದಲ್ಲಿತ್ತೋ ಇಲ್ಲ ಅಂತಂದರೆ ಸನ್ಸೆಟ್ಟೇ ಆಗಿಬಿಟ್ಟಿತ್ತೋ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ಮನೆಗೆ ಹೋದ್ವಿ. ಲಾಸ್ಟ್ ಟೈಮ್ ಟೊಮೆಟೊ ತೊಕ್ಕು ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಜನ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ರಿ. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ಟೇಸ್ಟ್ ಆಗಿರ್ಬೋದು, ಮಾಡೋದಕ್ಕೂ ಕೂಡ ತುಂಬ ಈಸಿ ಆಯಿತಾ. ಈ ಥರ ಮಾಡಿಟ್ಕೊಂಡ್ಬಿಡ್ತು ಅಂದರೆ ಒಂದು 4ರಿಂದ 6 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು. ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೋಬೋದು. ಆವಾಗವಾಗ ಮಾಡಿ ಮಾಡಿ ಸ್ಟೋರ್ ಮಾಡ್ಕೋಬೋದು. 1 ತಿಂಗಳಿಗಾಗುವಷ್ಟು, ಇಲ್ಲ ಅಂತಂದರೆ ಒಂದೇ ಸರಿ ಮಾಡಿ ಸಹ ಸ್ಟೋರ್ ಮಾಡ್ಕೋಬೋದು. ಆದರೆ ಒಂದೇ ಸರಿ ಮಾಡಿಟ್ಕೊಂಡ್ರೆ ಸ್ವಲ್ಪ ಫ್ರೆಶ್ನೆಸ್ ಹೋಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಮಾಡಿಟ್ಕೊಂಡ್ರೆ ಬೇಕು ಅಂದಾಗ ಅನ್ನದ ಜೊತೆ, ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ, ಇಡ್ಲಿ ಜೊತೆ ಸಹ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲನೂ ಕೂಡ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ, ಈಗ ನಾವು ಅನ್ನ ಸಾಂಬಾರು ತಿಂತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಅದ್ರ ಜೊತೆ ಏನೋ ರುಚಿ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಈ ಪಿಕ್ಕಲ್ನ ಹಾಕ್ಕೋಬೋದು. ಇದನ್ನು ಪಿಕ್ಕಲ್ ಅಂತನಾದ್ರೂ ಅನ್ಬೋದು, ಟೊಮ್ಯಾಟೊ ತೊಕ್ಕು, ಪಚಡಿ ಏನು ಬೇಕಾದರೂ ಅನ್ಬೋದು. ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಕರೀತಾರೆ. ಆದರೆ ಈ ಥರ ಮಾಡಿಟ್ಕೊಂಡ್ರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಹುಷಾರಿಲ್ಲದೆ ಇದ್ದಾಗ ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತಲ್ವ, ಏನು ತಿಂದ್ರೂ ಕಹಿ ಅನಿಸ್ತಿರತ್ತೆ, ಬಾಯಿಗೆ ರುಚಿಸ್ತಾ ಇಲ್ಲ ಅಂತಂದಾಗ ಜಸ್ಟ್ ಇದನ್ನು ಒಂದು ಸ್ವಲ್ಪ ತೊಗೊಂಡು ತಿಂದರೆ ಸಾಕು, ಸರಿ ಹೋಗ್ಬಿಡುತ್ತೆ. ಅಷ್ಟು ರುಚಿ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಅದರಲ್ಲಂತೂ ಮಕ್ಕಳೇನಾದ್ರೂ ಹೊರಗಡೆ ಇದ್ದು ಅಂದರೆ ಹಾಸ್ಟೆಲಲ್ಲಿ, ಪಿ ಜಿನಲ್ಲಿ ಇತ್ತು ಅಂತಂದರೆ, ಅಥವಾ ಯಾರಾದರೂ ಬ್ಯಾಚುಲರ್ಸ್ ಇದ್ದಾರೆ ಅಂತಂದರೆ ಅವ್ರಿಗೆ ಈ ಥರ ಆರಾಮಾಗಿ ಮಾಡಿಕೊಡ್ಬೋದು. ಅವ್ರು ತೊಗೊಂಡೋಗಿ ಇಟ್ಕೊಂಡು ತಿಂತಾರೆ ಬೇಕು ಅಂದಾಗ. ಮನೆ ಊಟ ಮಿಸ್ ಮಾಡ್ಕೊತಿರ್ತಾರಲ್ವ, ಆ ಟೈಮ್ನಲ್ಲಿ ಸ್ವಲ್ಪ ಸಿಂಪಲಾಗಿ ರೈಸ್ ಮಾಡಿಕೊಂಡು ಈ ಟೊಮ್ಯಾಟೊ ತೊಕ್ಕನ್ನ ಹಾಕ್ಕೊಂಡು ತಿಂದರೆ ಸೇಮ್ ಮನೇಲಿ ತಿನ್ನೋ ಫೀಲೇ ಬರ್ತಿರುತ್ತೆ. ಯಾಕೆಂದರೆ ಮನೆಯಿಂದನೇ ಮಾಡಿಸ್ಕೊಂಡು ಹೋಗಿರ್ತಾರಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ 1.5 kg ಟೊಮ್ಯಾಟೊ ಫುಲ್ ಹಣ್ಣಾಗಿರುವಂಥದ್ದನ್ನು ತೊಗೊಂಡಿದ್ದೀನಿ. ಅದರದ್ದು ಏನು ತೊಟ್ಟಿತ್ತಲ್ವ ಅದನ್ನು ತೆಗೆದು ಇದನ್ನು ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಒಂದು ಟೊಮ್ಯಾಟೊನ 4ರಿಂದ 5 ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ತೀರಾ ಸಣ್ಣ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ಆದಷ್ಟು ಟೊಮ್ಯಾಟೊನ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೋಬೇಕು. ಸ್ವಲ್ಪನೂ ಕೂಡ ತೇವಾಂಶ ಇರಬಾರ್ದು. ನಾವು ಇದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕ್ತೇ ಇರೋ ಕಾರಣ ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಆದಷ್ಟು ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀರಾ ಅಂದರೆ ಸ್ವಲ್ಪ ಹುಷಾರಾಗಿಯೇ ಮಾಡ್ಕೊಳ್ಳಿ. ಯಾಕೆಂದರೆ ಈ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಂಡಿರ್ತೀವಿ, ಕೆಟ್ಟೋಗ್ಬಿಟ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಅದಕ್ಕೋಸ್ಕರ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಇವಾಗ ಟೊಮ್ಯಾಟೊನ 1ನ್ನ 2 ಭಾಗ ಮಾಡಿ ಅದರಲ್ಲಿ 4 ಭಾಗ ಮಾಡ್ಕೋತಾ ಇದ್ದೀನಿ. ಈ ಥರ ಇದ್ದರೆ ತೆಗಿಬೋದು, ಇಲ್ಲಾಂದರೆ ಅದನ್ನು ಕೂಡ ಹಾಕ್ಕೋಬೋದು. ಬೇಯಿಸ್ಕೊಂಡು ನಾವು ರುಬ್ಕೊಂಡ್ಬಿಡ್ತೀವಲ್ವ, ಜಾಸ್ತಿ ಏನು ತೊಂದರೆ ಆಗೋದಿಲ್ಲ. ಕೆಲವ್ರಿಗೆ ಅದು ಇಷ್ಟ ಆಗೋದಿಲ್ವ, ಸೊ ಹಾಗಾಗಿ ತೊಟ್ಟನ್ನು ತೆಗೆದು ಅದಾದ ನಂತರ ಕಟ್ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ಇದನ್ನು ಈ ಥರ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಹಸಿ ಟೊಮ್ಯಾಟೊನ ರುಬ್ಕೊಂಡು ಸಹ ಮಾಡ್ಕೋಬೋದು. ನಾನು ಇದನ್ನು ಬೇಯಿಸ್ಕೊಂಡು ಮಾಡ್ಕೋತೀನಿ. ಕೆಲವರು ಇದನ್ನು ಹಸಿ ಟೊಮ್ಯಾಟೊನ ರುಬ್ಬಿ ಅದಾದ ನಂತರ ಸಹ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೋತಾರೆ, ಆ ಥರ ಸಹ ಮಾಡ್ಕೋಬೋದು. ಇವಾಗ ಟೊಮ್ಯಾಟೊನೆಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಹ ಬೇಕಾಗುತ್ತೆ. ಅದನ್ನು ಸಹ ಸಿಪ್ಪೆ ತೆಗೆದು ಕಟ್ ಮಾಡ್ಕೋಬೇಕು. ಇವಾಗ ಟೊಮ್ಯಾಟೊ ಬೆಳ್ಳುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ದೊಡ್ಡ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ, ಒಂದು ಕಿತ್ಲೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಬಿಡಿ ಬಿಡಿಯಾಗಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಉಂಡೆ ಏನಿತ್ತಲ್ವ ಅದನ್ನು ಹಾಗೆ ಹಾಕ್ಕೋಬೋದು, ಆದರೆ ಚೆನ್ನಾಗಿ ಅದು ಮಿಕ್ಸ್ ಆಗೋದಿಲ್ಲ ಅಂತ ಈ ಥರ ಬಿಡಿ ಬಿಡಿಯಾಗಿ ಮಾಡಿ ಸೇರಿಸ್ಕೊಂಡು ಅದಾದ ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಹುಣಸೆ ಹಣ್ಣನ್ನು ಕಡಿಮೆನೇ ತೊಗೊಳ್ಳಿ, ಏಕೆ ಅಂತಂದರೆ ಆಲ್ರೆಡಿ
ಟೊಮ್ಯಾಟೊದಲ್ಲೇ ಹುಳಿ ಇರುತ್ತೆ. ನೀವೇನಾದ್ರೂ ಹೈಬ್ರಿಡ್ ಟೊಮ್ಯಾಟೊ ತೊಗೊಂಡ್ರೆ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕ್ಕೋಬೇಕು ಹುಳಿಗೋಸ್ಕರ. ಆದಷ್ಟು ನಾಟಿ ಟೊಮ್ಯಾಟೊಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿ ಬರುತ್ತೆ, ಅದಕ್ಕೋಸ್ಕರ. ನಂತರ ಇದಕ್ಕೆ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಟೊಮ್ಯಾಟೊ ಬೇಯ್ತಾ ಅದರಲ್ಲೇ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ನೀರು ಅಂದರೆ ನಾವೇನೋ ನೀರು ಹಾಕಿ ಬೇಯಿಸ್ತಾ ಇದ್ದೀವಿ ಅನ್ನೋ ಥರ ಕಾಣಿಸ್ತಾ ಇರುತ್ತೆ, ಅಷ್ಟು ನೀರು ಬಿಟ್ಕೊಳ್ಳುತ್ತೆ. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಥರ ಕುದಿಸ್ಕೊಳ್ಳೋದು. ನೋಡ್ತಿದ್ದೀರಲ್ವಾ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಟೊಮ್ಯಾಟೊಲು ನೀರು ಬಿಟ್ಕೊಂಡಿರುತ್ತೆ, ಉಪ್ಪು ಸಹ ಕರಗಿ ಅದು ಇನ್ನೂ ಜಾಸ್ತಿ ನೀರಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ತಿದ್ದೀರಲ್ವಾ ಈ ಥರ ಸಾಫ್ಟಾಗಿ ಆಗೋ ಥರ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ. ಹುಣಸೆ ಹಣ್ಣಲ್ಲಿರುವಂಥ ರಸ ಎಲ್ಲ ಬಿಟ್ಕೊಂಡಿರುತ್ತೆ, ಟೊಮ್ಯಾಟೊನಲ್ಲಿ ಇರುವಂಥ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಈ ಥರ ಇದನ್ನು ಕುದಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದನ್ನು ಕಂಪ್ಲೀಟಾಗಿ ಕೂಲ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಷ್ಟರಲ್ಲಿ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕಿ ಇದನ್ನು ಘಮ ಬರೋ ತನಕ, ಚಿಟಪಟ ಅನ್ನೋ ತನಕ, ಹಾಗೆಯೇ ಈ ಥರ ಕಲರ್ ಚೇಂಜ್ ಆಗೋ ತನಕ ಡ್ರೈ ರೋಸ್ಟ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲಾದ ನಂತರ ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಕೂಲಾಗೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಟೊಮ್ಯಾಟೊ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಸ್ವಲ್ಪ ತರಿಯಾಗೇ ಪೇಸ್ಟ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಸ್ಮೂತ್ ಆಗೋ ಥರ ಸಹ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ತರಿಯಾಗಿರೋ ಥರ ಪೇಸ್ಟ್ ಮಾಡ್ಕೋಬೋದು. ಅದಾದಮೇಲೆ ಒಂದು ಕಡಾಯಿಗೆ, ಸ್ವಲ್ಪ ತಳ ದಪ್ಪ ಇರುವಂಥ ಕಡಾಯಿಗೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಮೆಂತ್ಯ, ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಿರಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ನಾವು ಟೊಮ್ಯಾಟೊನ ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ತರಿಯಾಗಾದ್ರೂ ರುಬ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಸ್ಮೂತಾಗಾದ್ರೂ ರುಬ್ಕೋಬೋದು. ನಾನು ಒಂದು ಬ್ಯಾಚ್ನ ಕಂಪ್ಲೀಟಾಗಿ ಸ್ಮೂತಾಗಿ ರುಬ್ಕೊಂಡಿದ್ದೆ, ಇನ್ನೊಂದು ಬ್ಯಾಚ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೆ. ಅದನ್ನು ಈ ಕುದಿತಾ ಇರುವಂಥ ಎಣ್ಣೆ ಒಳಗಡೆ ಸೇರಿಸ್ಕೊಂಡು ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಖಾರ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಆದಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಖಾರ ಸಹ ಇರುತ್ತೆ, ಅದ್ರ ಜೊತೆ ಒಳ್ಳೆ ಕಲರ್ ಸಹ ಬರುತ್ತೆ. ಅದಕ್ಕೋಸ್ಕರ ಖಾರನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನಾವು ಆಲ್ರೆಡಿ ಕಡಿಮೆನೇ ಉಪ್ಪನ್ನು ಹಾಕ್ಕೊಂಡಿರ್ತೀವಿ, ಸ್ವಲ್ಪ ಹುಳಿ ಜಾಸ್ತಿನೇ ಆಗಿರುತ್ತಲ್ವ, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ನೋಡಿ ಇವಾಗ ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೋಬೇಕು ಈ ಹಂತದಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಇಲ್ಲ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೋಬೇಕು. ಇವಾಗ ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊಂಡೆಲ್ಲ ಬರ್ತಾ ಇದೆ. ಈ ಹಂತದಲ್ಲಿ ಸಾಸಿವೆ ಮತ್ತು ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಪುಡಿನ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಆ ಪುಡಿ ಹಾಕಿದ್ಮೇಲೆ ಕಲರ್ ನೋಡ್ತಿರ್ಬೋದು ಯಾವ ಥರ ಚೇಂಜ್ ಆಗಿದೆ ಅಂತ. ಅದನ್ನು ಹಾಕ್ಕೊಂಡ್ರೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಆಗಿ ನಾವು ಉಪ್ಪಿನಕಾಯಿ ಮಾಡ್ಕೊಂಡಾಗ ಹಾಕೋತೀವಲ್ವ ಆ ಥರ. ಅದನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ನಾನು ಅದನ್ನು ನೈಟ್ ಮಾಡ್ಕೊಂಡಿದ್ದೆ. ಕಂಪ್ಲೀಟಾಗಿ ಓವರ್ ನೈಟ್ ಬಿಟ್ಟು ಬೆಳಿಗ್ಗೆ ಎದ್ದು ನೋಡಿದ್ರೆ ಈ ಥರ ಕಲರ್ ಚೇಂಜ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕಂಪ್ಲೀಟಾಗಿ ಕೂಲ್ ಆಗಿರುತ್ತೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಅಥವಾ ಈ ಥರ ಗ್ಲಾಸ್ ಜಾರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ನಾನಿವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿಟ್ಕೊಂಡಿದ್ದೆ, ಸ್ವಲ್ಪ ಇಬ್ಬರು ಮನೆಗೆ ಕೊಡೋದಿತ್ತು, ಆ ಕೊಡೋರ್ಗೂ ಕೂಡ ಆಗುತ್ತೆ ಅಂತ. ಇವಾಗ ನಮ್ಮ ಮನೆಗೊಂದಾಯಿತು, ಇನ್ನೊಂದು ಚಿಕ್ಕ ಚಿಕ್ಕ ಬಾಕ್ಸ್ನಲ್ಲಿ ಹಾಕಿ 2 ಮನೆಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಬೇಕು ಅಂದರೆ ಸ್ವಲ್ಪ ಅಮ್ಮನ ಮನೆಗೂ ಕೊಟ್ಟು ಕಳಿಸೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ಇವತ್ತು ನಾನು ಬೆಳಗ್ಗೆ ಗೋಧಿ ದೋಸೆ ಮಾಡ್ಕೊಂಡಿದ್ದೆ ಆಯಿತಾ. ಅಂದರೆ ಶನಿವಾರ ಬೆಳಿಗ್ಗೆ ಗೋಧಿ ದೋಸೆ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ಏನೂ ಇಲ್ಲ, ಸಿಂಪಲಾಗಿ ಇದೊಂದೇ ತೊಕ್ಕನ್ನ ಹಾಕ್ಕೊಂಡು ತಿಂದಿದ್ದು. ಉಪ್ಪು, ಹುಳಿ, ಖಾರ ಎಲ್ಲ ಇದ್ದು ಏನು ಸಕ್ಕತ್ತಾಗಿತ್ತು ಅಂತೀರಾ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ತೊಕ್ಕನ್ನ ಹಾಕೊಂಡು ತಿಂತಾ ಇತ್ತು ಅಂತಂದರೆ ಇನ್ನೂ ರುಚಿಯಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಯಾರಿಗಾದ್ರೂ ಹುಷಾರಿಲ್ಲದೆ ಬಾಯಿ ಕೆಟ್ಟೋಗಿರುತ್ತೆ ನೋಡಿ, ಏನೇ ತಿಂದ್ರೂ ರುಚಿಸ್ತಾ ಇಲ್ಲ, ಏನಾದ್ರೂ ಸ್ಪೆಷಲಾಗಿ ಬೇಕು ಅಂದಾಗ ಇದನ್ನು ಪಟ್ಟ ಅಂತ ಮಾಡಿಕೊಡಿ, ಪಕ್ಕ ಅವ್ರಿಗೆ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಆರಾಮಾಗಿ ಇದನ್ನು ತೊಗೊಂಡೋಗ್ಬೋದು. ಸಿಂಪಲ್ಲಾಗಿ ಅಲ್ಲೊಂದು ಕಡೆ ರೈಸ್ ಮಾಡಿಕೊಂಡು ಜಸ್ಟ್ ಇದನ್ನು ಹಾಕ್ಕೊಂಡು ತಿನ್ಬೋದು. ಹಾಗೆ ಪಿ ಜಿಲಿರೋರು, ಬ್ಯಾಚುಲರ್ಸ್ಗಳು ಮನೆಯಿಂದ ಮಾಡಿಸ್ಕೊಂಡು ತೊಗೊಂಡೋಗಿ ಬೇಕು ಅಂದಾಗ, ನಿಮಗೆ ಮನೆ ಊಟ ತಿನ್ನಬೇಕು ಅನಿಸ್ತಾ ಇದೆ ಅಂದಾಗ
ಇದ್ದಾಗ ಇದನ್ನು ಆರಾಮಾಗಿ ಹಾಕ್ಕೊಂಡು ತಿನ್ಬೋದು. ಅಷ್ಟು ಸಿಂಪಲ್. ಜಸ್ಟ್ 1 ಸ್ಪೂನ್ ಸಾಕು ಆಯಿತಾ. ಒಂದು ಟೈಮ್ಗೆ ನೀವೆಷ್ಟು ಅನ್ನ ತಿಂತೀರಾ ಅಲ್ವಾ, ಅದಕ್ಕೆ ಜಸ್ಟ್ 1 ಸ್ಪೂನ್ ಹಾಕ್ಕೊಂಡು ತಿಂದರೆ ಅಷ್ಟೇ ಸಾಕು, ಇನ್ನೇನೂ ಬೇಡ. ಅಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ತಿನ್ಬೋದು. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಎಲ್ಲ ಬಾಕ್ಸ್ಗಳಿಗೂ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.